Watch India's largest kids library only on Jio Hotstar. Download the app now. ಸ್ನೇಹಿತರೆ, ನಾನು ಪತ್ಲು ಸೇರ್ಕೊಂಡು ಪಿಜನ್ ಕೊರಿಯರ್ ಸರ್ವಿಸ್ ನ ಓಪನ್ ಮಾಡಿದ್ದೇವೆ. ನಮ್ಮ ಸ್ಪೆಷಲ್ ಟ್ರೈನ್ ಪಾರಿವಾಳಗಳು ಏನೇ ಚಿಕ್ಕ ಪುಟ್ಟ ವಸ್ತುಗಳಿದ್ರು ಸಹ ಅವುಗಳನ್ನ ಬಹಳ ಜವಾಬ್ದಾರಿಯಿಂದ ತಲುಪಿಸುತ್ತವೆ ನಿಗದಿತವಾದ ಸ್ಥಳಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಆತ್ಮೀಯ ಚಿಂಗಂ ಸರ್ ಅವರಿಂದ ಈಗ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಯಾವಾಗಲೂ ತಮ್ಮ ಮುಹೂರ್ತದಲ್ಲಿ ನಾನು ಸಮಸ್ಯೆ ಸಿಕ್ಕಾಕೋಗ್ಬಿಡ್ತೀನಿ. ಆದ್ರೆ ಈ ಹಕ್ಕಿಗಳಿಗೋಸ್ಕರ ನಾನು ಇವತ್ತು ಉದ್ಘಾಟನೆ ಮಾಡ್ತೀನಿ, ಯಾಕೆಂದ್ರೆ ಇದರಿಂದ ಏನು ತೊಂದರೆ ಆಗೋದಿಲ್ಲ. ಅಯ್ಯಪ್ಪ, ನಾನು ಮೋಟು ಪತ್ಲು ಬಿಸ್ನೆಸ್ ನಲ್ಲಿ ಉದ್ಘಾಟನೆ ಮಾಡಿ ಇದುವರೆಗೂ ನಾನು ಮೇಲಿಂದ ಮೇಲೆ ತೊಂದರೆಗಳನ್ನ ಅನುಭವಿಸ್ತಾನೇ ಇದೀನಿ. ಯಾವಾಗ ನೋಡಿದ್ರು ಏನಾದ್ರೂ ಎಡವಟ್ಟುಗಳು ಆಗ್ತಾನೇ ಇರುತ್ತವೆ. ಮೋಟು ಪತ್ಲು ಬಿಡೋದಿಲ್ಲ. ಮೇಡಮ್, ಇಫ್ ಯು ಡೋಂಟ್ ಮೈಂಡ್ ಆ ಟಿಫನ್ ಕ್ಯಾರಿಯರ್ ನಮ್ಮ ಕೈಲಿ ಕೊಟ್ಬಿಡಿ. ನಾವು ಈಗಲೇ ಹೋಗಿ ನಿಮ್ಮ ಮಗು ಕೈಲಿ ತಲುಪಿಸ್ಬಿಡ್ತೀವಿ. ಇಲ್ಲಿ ತಗೋ ಟಿಫನ್ ಕ್ಯಾರಿಯರ್. ಅಲ್ಲಿ ಹೋಗ್ತಾ ಇದ್ದ ಸ್ಕೂಲ್ ಬಸ್ಸು, ಅಲ್ಲಿರೋ ಮಗುಗೆ ತಲುಪಿಸ್ಬಿಡು. ನನ್ ಟಿಫಿನ್ ಬಂದ್ಬಿಟ್ಟು. ಥ್ಯಾಂಕ್ ಯು ಮೋಟು ಪತ್ಲು, ನಿಮ್ ಕೊರಿಯರ್ ಸರ್ವಿಸ್ ನಿಜವಾಗ್ಲೂ ಅದ್ಭುತ. ನಾವು ಇವತ್ತೇ ಕೊರಿಯರ್ ಸರ್ವಿಸ್ ನ ಶುರು ಮಾಡಿದ್ದು. ಹಾಗೆ ನೀವೆಲ್ಲ ಲೇಡೀಸ್ ಓಕೆ ಅಂದ್ಬಿಟ್ರೆ ನಾವು ದಿನ ನಿಮ್ಮ ಮಕ್ಕಳಿಗೆಲ್ಲ ಬಿಸಿ ಬಿಸಿ ಆಗಿರೋ ತಿಂಡಿಗಳನ್ನ ಸಪ್ಲೈ ಮಾಡ್ಬಿಡ್ತೀವಿ. ಹೌದು, ನಂಗೂ ಕಳಿಸ್ಬೇಕು. ನಂಗೂ ಕಳಿಸ್ಬೇಕು. ತಗೊಳ್ಳಿ, ಅಡ್ವಾನ್ಸ್ ತಗೊಳ್ಳಿ. ಸರಿ, ನಾಳೆಯಿಂದ ನೀವು ಟೈಮಿಗೆ ಸರಿಯಾಗಿ ಟಿಫನ್ ಕರಿಯನ್ನ ಇಲ್ಲಿಗೆ ತಲುಪಿಸ್ಬಿಡಿ. ಓಕೆ? ಜೈ ಹೋ ಪತ್ಲು, ನಮ್ಮ ಕೊರಿಯರ್ ಸರ್ವಿಸ್ ಓಪನ್ ಮಾಡಿ ಫಸ್ಟ್ ಡೇನೆ ನಮ್ಗೆ ಇಷ್ಟೊಂದು ಆರ್ಡರ್ಗಳು ಸಿಕ್ಬಿಡ್ತು ಅಲ್ವೇನೋ? ಸರಿ ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಂಡ್ಬಿಟ್ವಿ. ಓಕೆ, ಡೋಂಟ್ ವರಿ ಸರ್. ಸಾಯಂಕಾಲ ಅಷ್ಟೊತ್ತಿಗೆ ಕೊರಿಯರ್ ತಮಗೆ ತಲುಪಿಡುತ್ತೆ. ಓಕೆನಾ ಸರ್? ಥ್ಯಾಂಕ್ ಯು ಸರ್. ನೀವೇನಾ ಮೋಟು ಪತ್ಲು? ಸರ್, ನಾನು ಮೋಟು, ಇವನ್ ಪತ್ಲು ಸರ್. ಹೇಳಿ ಸರ್, ಏನ್ ಕೊರಿಯರ್ ಮಾಡ್ಬೇಕಾಗಿತ್ತು? ನಾನು ವಜ್ರಗಳ ವ್ಯಾಪಾರಿ ಇದ್ದೀನಿ. ನಾನು ಫುರ್ಫುರಿ ನಗರದ ಕಮಲ್ಪುರಿಗೆ ವಜ್ರಗಳನ್ನ ಕಳಿಸ್ಬೇಕು. ಆದ್ರೆ ದಾರಿಲಿ ನನ್ನ ವಜ್ರಗಳು ಯಾವಾಗ್ಲೂ ಕಳ್ತನ ಆಗ್ತಾ ಇರುತ್ತೆ. ನನಗೆ ತುಂಬಾ ನುಕ್ಸಾನ್ ಆಗ್ತಾ ಇದೆ. ನಾನು ನಿಮ್ ಕೊರಿಯರ್ ಸರ್ವಿಸ್ ಬಗ್ಗೆ ತುಂಬಾ ಕೇಳಿದೀನಿ. ನೀವು ನಿಮ್ಮ ಪಾರಿವಾಳಗಳಿಂದ ನನ್ನ ವಜ್ರನ ಡೆಲಿವರಿ ಕೊಡ್ಸಕ್ಕಾಗುತ್ತಾ? ಪಾರಿವಾಳ ವಜ್ರ ತಗೊಂಡು ಹೋಗ್ತಾ ಇದೆ ಅಂತ ಯಾರಿಗೂ ಅನುಮಾನ ಕೂಡ ಬರೋದಿಲ್ಲ ಅಲ್ವಾ? ಸರ್, ಇನ್ನೊಂದು ವಿಷಯ ಗೊತ್ತಾ ಸರ್, ನಾವು ಇಷ್ಟೊಂದು ಬೆಲೆ ಬಾಳೋ ವಸ್ತುಗಳನ್ನ ಕೊರಿಯರ್ ಮಾಡೋದಿಲ್ಲ ಸರ್. ಆದ್ರೆ ತಮ್ಮ ತೊಂದರೆ ನೋಡ್ಬಿಟ್ಟು ನಾವು ಓಕೆ ಸರ್. ನೋಡಿದ್ರ ಮೋಟು ಪತ್ಲು ಅವರ ಪಿಜನ್ ಸರ್ವಿಸು ಫುರ್ಫುರಿ ನಗರದಲ್ಲಿ ಒಂದೇ ದಿನದಲ್ಲಿ ಹೆಸರು ಮಾಡ್ಬಿಟ್ಟಿದೆ. ನಾನು ಇವರ ಫೇಮಸ್ ಬಿಸ್ನೆಸ್ ನ ಯಾವ ತರ ಹಾಳು ಮಾಡ್ತೀನಿ ಅಂದ್ರೆ ಮೋಟು ಪತ್ಲು ಅವರ ಗಿಳಿ ಹಾರೋಗ್ಬಿಡ್ಬೇಕು. ಆಗ್ಲೇ ಬಾತ್ ಮೋಟು ಪತ್ಲು ಬಿಸ್ನೆಸ್ ನಲ್ಲಿ ಪಾಲ್ವಾಲ ಇದೆ, ಗಿಲಿ ಇಲ್ಲ. ನಂಬರ್ 1, ಮೊದ್ಲು ಇವನ್ ಬಾಯಿ ಮುಚ್ಚು, ಇಲ್ಲ ಅಂದ್ರೆ ಇವನ್ನ ಹಾರಿಸ್ಬಿಡ್ತೀನಿ. ಈ ಪಾರಿವಾಳಕ್ಕೆ ಮನುಷ್ಯ ಭಾಷೆ ಅರ್ಥ ಆಗುತ್ತೆ, ಅದಕ್ಕೋಸ್ಕರ ಮೋಟು ಪತ್ಲು ಅವರ ಪ್ರತಿ ಮಾತು ಅರ್ಥ ಆಗೋದು. ಪಾರಿವಾಳಗಳಿಗೆ ಗೂಬೆ ಮಾಡೋದು ನನ್ನ ಎಡಗೈ ಕೆಲಸ, ಗೊತ್ತೇನಾ? ನೋಡ್ತಾ ಇರ. ನನ್ನ ಬ್ರಿಲಿಯಂಟ್ ಬುರ್ಡೆ ಕಿಚನ್ ನಲ್ಲಿ ಒಂದು ಅದ್ಭುತವಾದ ಅಡಿಗೆ ತಯಾರಾಗ್ತಾ ಇದೆ. ಮಾಸ್ ಬಂತು. ಹಲೋ, ಇಲ್ಲಿ ಬನ್ನಿ. ಮೋಟು ಪತ್ಲು ಅವರ ಪಿಜನ್ ಸರ್ವಿಸ್ ರಿಲ್ಯಾಕ್ಸ್ ಪಾಯಿಂಟ್ ಇದು. ಇಲ್ಲಿ ಬಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಏನಾದ್ರೂ ತಿನ್ಕೊಂಡು ಹೋಗ್ಬೋದು. ವಾವ್, ಎಷ್ಟ್ ಚೆನ್ನಾಗಿದೆ. ಕೇಳಿ ಬನ್ನಿ ಇಲ್ಲಿ ಬಂದು ತಿಂಡಿ ತಿನ್ನಿ. ಬಾಸು ನಮಗೋಸ್ಕರ ತಿಂಡಿ ಕಳ್ಸಿದ್ದಾರೆ.
ನಾನು ಮೋಟು ಪತ್ಲು ಅವರ ಬಿಸ್ನೆಸ್ ನ ಬಾಗ್ಲು ಹೇಗ್ ಮುಚ್ಬಿಟ್ಟೆ ಅಂದ್ರೆ ಇವಾಗ ಓಪನ್ನೇ ಆಗೋದಿಲ್ಲ. ಹೊಡಿರಿ, ಹೊಡಿರಿ, ಅವ್ರನ್ನ ಬಿಡಬೇಡಿ. ಹೊಡಿರಿ, ಹೊಡಿರಿ, ಅವ್ರನ್ನ ಬಿಡಬೇಡಿ. ಸರಿಯಾಗಿ ಬುದ್ಧಿ ಕಲಿಸಿ. ನನ್ನ ವಜ್ರಗಳು ಕೂಡ ಕಮಲ್ಪುರ್ ತಲುಪಿಲ್ಲ. ವೀರಗಳ ಜೊತೆ ಒಳ್ಳೊಳ್ಳೆ ಡೈಮಂಡ್ಸ್ ಇತ್ತು. ನಾನು ನಿಮ್ಮಿಬ್ಬರ ಬಗ್ಗೆ ತುಂಬಾ ವಿಶ್ವಾಸ ಇಟ್ಕೊಂಡಿದ್ದೆ. ನೀವೇ ಅದನ್ನೆಲ್ಲ ಕಳ್ತನ ಮಾಡ್ಬಿಟ್ಟಿದ್ದೀರಾ. ನಾನು ಯಾವ್ದೇ ಕಾರಣಕ್ಕೂ ನಿಮ್ಮನ್ನ ಬಿಡಲ್ಲ ಈಗ. ಹೊಡಿರಿ, ಹೊಡಿರಿ, ಸರಿಯಾಗಿ ಬುದ್ಧಿ ಕಲಿಸಲೇಬೇಕು. ಹೊಡಿರಿ, ಇನ್ನು ಹೊಡಿರಿ, ಹೊಡಿರಿ. ಹೊಡಿರಿ, ಹೊಡಿರಿ. ಸ್ವಲ್ಪ ನಮ್ಮ ಮಾತು ಕೇಳಿ. ಎಲ್ಲರೂ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ನಾವಂತ ತಪ್ಪೇನು ಮಾಡಿಲ್ಲ. ಹೌದಾ, ನೀವೇನು ಮಾಡಿಲ್ಲ. ಹಾಗಾದ್ರೆ ನಮ್ಮ ಮಕ್ಕಳು ಸುಳ್ಳು ಹೇಳ್ತಿದಾರಾ? ಇವತ್ ನೀವು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಎಲ್ಲಿ ತನಕ ಓಡ್ತೀರಾ? ಡಾಕ್ಟರ್ ಅಣ್ಣ, ನಮ್ ಕೊರಿಯರ್ ಸರ್ವಿಸ್ ಮೇಲೆ ಯಾರ್ದೋ ದೃಷ್ಟಿ ಬಿದ್ಬಿಟ್ಟಿದೆ ಅಣ್ಣ. ಬಹಳ ಚೆನ್ನಾಗಿ ನಡೀತಿತ್ತು, ಯಾರೋ ಮಣ್ಣಾಕ್ಬಿಟ್ರಣ್ಣ ಅದಕ್ಕೆ. ಈ ಕಡೆ ಬರ ಡಾಕ್ಟರ್ ಅಣ್ಣ. ನಮ್ಮ ಪಾರಿವಾಳಗಳು ಟಿಫನ್ ಕ್ಯಾರಿಯರ್ ಮತ್ತೆ ವಜ್ರನ ಬಹಳ ಕೇರ್ಫುಲ್ ಆಗಿ ತಗೊಂಡೋಗಿದ್ವಣ್ಣ. ಆದ್ರೆ ಗೊತ್ತಿಲ್ಲ ಅಣ್ಣ, ಅದು ಹೇಗೆ ಎರಡು ಬದಲಾಗೋಗ್ಬಿಡ್ತು ಅಂತ. ಅಯ್ಯೋ ನನ್ ಗೆಳೆಯರ, ನೀವು ದಯವಿಟ್ಟು ಚಿಂತೆ ಮಾಡಬೇಡಿ ಕಣ್ರಯ್ಯ. ನೀಬ್ರು ಸೇರ್ಕೊಂಡು ಮೊದಲು ಇದನ್ನ ಪತ್ತೆ ಮಾಡಿ ಅದನ್ನ ಯಾರು ಮಾಡ್ತಾ ಇದಾರೆ ಅಂತ ಆಮೇಲೆ ಅವ್ರಿಗೆ ಬುದ್ಧಿ ಕಳ್ಸಲ್ಲ ಕಣ್ರಯ್ಯ. ಈ ವಜ್ರ ಇರೋ ಬ್ಯಾಗ್ನ ಬಹಳ ಕೇರ್ಫುಲ್ ಆಗಿ ತಗೊಂಡೋಗ್ಬೇಕು. ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಹಳ ವಜ್ರಗಳಿವೆ. ಅಲ್ಲೋಡು, ಜಾನ್ ದ ಡಾನ್. ಇದೇನು ಊಟ ಡಬ್ಬಿಲಿ ಮಣ್ಣು ಹಾಕಿದ್ದಾರೆ? ವಜ್ರ ಚೀಲ ಬಿಚ್ಚು, ಬೇಗ ಬಿಚ್ಚು, ಬೇಗ ಬಿಚ್ಚು, ಬೇಗ ಬಿಚ್ಚು. ಬಾಸ್ ಬಾಸ್, ಇದ್ರೊಳಗಡೆ ಕಲ್ಲಿನ ತುಂಡುಗಳು ಹಾಕಿದ್ದಾರೆ ಬಾಸ್. ಬಾಸ್, ನನ್ಗನ್ಸುತ್ತೆ ಮೋಟು ಪತ್ಲುಗೆ ನಿಮ್ಮ ಪ್ಲಾನ್ ಬಗ್ಗೆ ಎಲ್ಲ ಗೊತ್ತಾಗಿದೆ. ಗೊತ್ತಾದ್ರೆ ಏನಾಯ್ತು ಇವಾಗ? ನನ್ ಪ್ಲಾನ್ ಇದ್ದಿದ್ದು ಮೋಟು ಪತ್ಲುನ ಬಿಸ್ನೆಸ್ ನ ಟ್ರ್ಯಾಕ್ ನೆಲ್ಲ ಹಾಳು ಮಾಡ್ಬೇಕನ್ನೋದು. ಅದನ್ನ ನಾನು ಮಾಡಿ ತೋರ್ಸದ್ನಲ್ಲ. ಈ ಜಾನ್ ಲೈಫ್ ಅಲ್ಲಿ ಬುದ್ಧಿ ಕಲಿಯೋದಿಲ್ಲ ಅನ್ಸುತ್ತೆ. ಇವತ್ತು ಸರಿಯಾಗಿ ಪಾಠ ಕಲಿಸ್ತೀನಿ. ಅಯ್ಯೋ, ಎಲ್ಲಿಗೆ ಹೋಗ್ತಿದೆ ಮೋಟು? ಬರೋ ಇಟ್ಟಿಗೆ ಜಾಬ್ನ ಕಲ್ಲಲ್ಲಿ ಕೊಡ್ಬೇಕಣ್ಣ. ಅರೆ ಪತ್ಲು, ಖಾಲಿ ಹೋಟೆಲ್ ನನ್ ತಲೆ ಓಡೋದೇ ಇಲ್ಲ ಕಣೋ. ನೀನೇ ಹೇಳೋ ಈಗ ಏನ್ ಮಾಡ್ಬೇಕು ಅಂತ. ಐಡಿಯಾ ಡಾಕ್ಟ್ರಣ್ಣ, ನೀವು ನಮ್ಮನ್ನ ದೊಡ್ಡ ಪಾರಿವಾಳ ಮಾಡಕ್ಕಾಗತ್ತಾ ಹೇಳಿ? ಅಯ್ಯೋ ನನ್ ಗೆಳೆಯ ಗಸಿಡ, ನಿಂಗೆ ಗೊತ್ತೇನಯ್ಯ, ಮೋಟು ಪತ್ಲು ಒಂದು ದೊಡ್ಡ ಪಾರಿವಾಳ ಕೊಟ್ಕೊಂಡಿದ್ದಾರೆ ಕಣಯ್ಯ. ಅದು ಕೊರಿಯರ್ ಸರ್ವಿಸ್ ಮಾಡೋದಕ್ಕೋಸ್ಕರ ಕಣಯ್ಯ. ತುಂಬಾ ಟ್ರೈನ್ ಮಾಡಿದ್ದಾರೆ, ಹೇಳಿದ್ದೆಲ್ಲ ಅರ್ಥ ಆಗುತ್ತೆ ಕಣಯ್ಯ. ಬಾಸ್ ಬಾಸ್ ಬಾಸ್, ನಾವು ಕೇಳಿಸ್ಕೊಂಡ್ವಿ ಮೋಟು ಪತ್ಲು ದೊಡ್ಡ ದೊಡ್ಡ ಪಿಜನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಚಿಕ್ಕ ಪಾರಿವಾಳ ಜಾಗದಲ್ಲಿ ದೊಡ್ಡ ದೊಡ್ಡ ಟ್ರೈನ್ಡ್ ಪಾರಿವಾಳ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಬರ್ತಾ ಇದೆ ಕೊರಿಯರ್ ನ ಪ್ಯಾಕೆಟ್ ತಗೊಂಡು ದೊಡ್ಡ ದೊಡ್ಡ ಪಾರಿವಾಳ. ಹೇ, ಬನ್ನಿ ಅಲ್ವಾ ಇಲ್ಲಿಗೆ. ಬೇಡ, ಇಲ್ಲ. ಬಾಬಾ, ಹೆಲ್ಪ್, ಯಾರಾದ್ರೂ ಕಾಪಾಡಿ, ಕಾಪಾಡಿ, ಬಿಡಿಸಿ, ಬಿಡಿಸಿ. ಅರೆ ಅರೆ, ನಿಮ್ ಜೊತೆ ನನಗೇನ್ ದುಶ್ಮನಿ ಇದೆ? ಮೋಟು ಪತ್ಲು ನೀವಿಬ್ರಾ? ನನ್ನ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ.
ನಾನ್ ನಿಮ್ಮ ಎಲ್ಲಾ ವಸ್ತುಗಳು ಕೊಟ್ಬಿಡ್ತೀನಿ. ಸರಿ ಕ್ಷಮಿಸಿದ್ದೀವಿ. ನೀ ಸ್ವಲ್ಪ ಸುಸ್ತಾದಂಗಿದ್ಯಾ, ಹೋಗಿ ರೆಸ್ಟ್ ತಗೋ, ಸರಿ ಹೋಗುತ್ತೆ ಅಲ್ಲ. ಬಾಬಾ ಏಯ್ ಅಯ್ಯಮ್ಮ, ಜಾನ್ ನಿನ್ ಲಾಕಪ್ ಒಳಗಡೆ ಬಂದು ಹೆಂಗ್ ಬಿದ್ದುಬಿಟ್ಟೆ? ಬೇಗ ಹೇಳು, ಕಾನೂನು ಮೇಲಾಡಿ ಹೇಳು ಬೇಗ. ನನ್ನ ಮೋಟು ಪತ್ಲುನ ಪಿಜನ್ ಸರ್ವಿಸ್ ಕೊರಿಯರ್ ಕಳಿಸ್ಕೊಟ್ಟಿದೆ. ನನಗೆ ಸ್ವಲ್ಪ ದಿನ ಇಲ್ಲೇ ಇರೋದಕ್ಕೆ ಬಿಟ್ಬಿಡಿ ಚಿಂಗಮ್ ಸರ್, ಪ್ಲೀಸ್ ಪ್ಲೀಸ್. Watch India's largest kids library only on Geo Hotstar. Download the app now.